ಬಗೆದಷ್ಟು ಬಯಲಾಗ್ತಾ ಇದೆ ತಿಮರೋಡಿ ಚಿನ್ನಯ್ಯನ ಜೊತೆಗಿನ ಲಿಂಕ್. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಬರೋಬ್ಬರಿ 44 ದಿನಗಳು. ಅಂದ್ರೆ ಜುಲೈ 10ರಿಂದಲೇ ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಇದ್ದ. ಅವನಿಗೋಸ್ಕರ ಪ್ರತ್ಯೇಕ ರೂಮ್ ವ್ಯವಸ್ಥೆನ ಮಾಡಿದ್ರಂತೆ ತಿಮರೋಡಿ. ಚಿನ್ನಯ್ಯ ಇದ್ದಂತಹ ಕೊಠಡಿಯನ್ನು ಸಂಪೂರ್ಣವಾಗಿ ಮಹಜರು ಮಾಡಿದ್ದಾರೆ SIT ಅವರು. ಗೌಪ್ಯ ಸಭೆಗಳು, ಚಿನ್ನಯ್ಯ ಸಂದರ್ಶನ ಕೊಟ್ಟಂತಹ ಸ್ಥಳಗಳ ಬಗ್ಗೆ ಕೂಡ ಮಹಜರು ಮಾಡಿದ್ದಾರೆ. ಸಂಪೂರ್ಣ ವಿಡಿಯೋ ದಾಖಲೀಕರಣ ಆಗಿದೆ. ದಾಖಲೆಗಾಗಿ ಇಡೀ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ SIT ಅಧಿಕಾರಿಗಳು. ಆಶ್ರಯ ನೀಡಿದ ಹಿನ್ನೆಲೆ ತಿಮರೋಡಿಗೆ ನೋಟಿಸ್ ಕೊಡ್ತಾರೆ SIT ಅವರು. ಅಂದರೆ ಒಂದೊಂದೇ ಶುರುವಾಗುತ್ತೆ ಇನ್ಮೇಲೆ. ಯಾರೆಲ್ಲ ಆತನಿಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೋ ಅಥವಾ ಅವನು ಯಾರು ಬ್ರೈನ್ ವಾಶ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗ್ಬೋದು. ಇನ್ನು ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಇಂದು ಬೆಳಗಿನ ಜಾವದವರೆಗೂ ಕೂಡ ಮಹಜರು ಪ್ರಕ್ರಿಯೆ ನಡೆದಿದೆ. ನಿನ್ನೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಮಹಜರು ಪ್ರಕ್ರಿಯೆ ಆಯಿತು. ಮಹತ್ವದ ದಾಖಲೆಗಳನ್ನು SIT ಅವರು ವಶಪಡಿಸಿಕೊಂಡಿದ್ದಾರೆ. ಇಂದು FSLಗೆ ಕಳಿಸೋಕೆ ತಯಾರಿ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗಲು SIT ಅವರು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಅಂದರೆ ಈಗ ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಷ್ಟೇ ಅಲ್ಲ, ಅವನಿಗೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಹೇಳಿಕೊಟ್ಟಿದ್ದು, ಯಾವ ಟೈಮ್ನಲ್ಲಿ ಏನು ಮಾತಾಡಬೇಕು, ಯಾರ ವಿರುದ್ಧ ಆರೋಪ ಮಾಡಬೇಕು, ಎಲ್ಲಿ ಯಾವ ಟುಸ್ಪಟಾಕಿನ ಹಾರಿಸಬೇಕು, ಇದೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ರು ಅನ್ನುವಂಥ ಅಂಶಗಳು ಈಗ ಗೊತ್ತಾಗ್ತಾ ಇದೆ. ಮತ್ತು ಅಲ್ಲಿ ಅವರ ಸಹೋದರ ಏನಿದ್ದಾರೆ ಮನೋಹರ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ಈಗ ಕೆಲವೊಂದಿಷ್ಟು ದಾಖಲೆಗಳು, ಮೋಹನ್ ಶೆಟ್ಟಿ ಅವರ ಸಹೋದರ ಅವ್ರ ಮನೆಯಲ್ಲೂ ಕೂಡ ದಾಖಲೆಗಳು ಪತ್ತೆಯಾಗಿದ್ದಾವೆ. FSLಗೆ ಕಳಿಸಿ ಇದು ಇವ್ರದೇನ ಏನ ಅಂತ ಹೇಳಿ ಕಾನೂನಾತ್ಮಕವಾಗಿ ಅದನ್ನು ಸಾಬೀತುಪಡಿಸುವ ಸಾಧ್ಯತೆಗಳಿದ್ದಾವೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ದೂರು ಹಿಂಪಡೆಯುವುದಾಗಿ ಸುಜಾತ ಭಟ್ ಪಟ್ಟು ಹಿಡಿದಿದ್ದಾರೆ. SIT ಮುಂದೆ ಪಟ್ಟು ಹಿಡಿದು ಕೂತಿದಾರಂತೆ ಸುಜಾತ. ಎಲ್ಲವನ್ನ ತನಿಖೆ ವೇಳೆ ಬಾಯಿ ಬಿಟ್ಟಿದ್ದಾರೆ. ತಪ್ಪಾಯ್ತ್ರಿ, ನನ್ನ ಬಿಟ್ಬಿಡಿ ಅಂತ ಹೇಳಿ ಗೋಗರದ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಅನನ್ಯ ಭಟ್ ಪ್ರಕರಣದ ರಹಸ್ಯವನ್ನ ಬಾಯಿ ಬಿಟ್ಟಿದ್ದಾರೆ ಸುಜಾತ. ಇದರ ಹಿಂದಿರುವವರ ಹೆಸರು ಕೂಡ ಹೇಳಿದ್ದಾರಂತೆ. ಈಗ ಯಾರೆಲ್ಲ ಇವರು ಹಿಂದಿದ್ರೋ, ಈ ಅನನ್ಯ ಭಟ್ ಅನ್ನುವಂಥ ಒಂದು ಕೂಸನ್ನು ಹುಟ್ಟಿಸಿ ಅದಕ್ಕೆ ಹೆಸರು ನಾಮಕರಣ ಮಾಡಿ, ಜೊತೆಗೆ ಆ ಒಂದು ನಾಟಕ ಏನು ಇಷ್ಟು ದಿನಗಳ ಕಾಲ ನಡೀತಿತ್ತೋ ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ತೆರೆ ಬಿದ್ದಂಗೆ ಆಯ್ತು. ಅಂದರೆ ಅನನ್ಯ ಭಟ್ ಕೇಸ್ದು. ಹಾಗಾಗಿ ಸುಜಾತ ಭಟ್ ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದು ಯಾವಾಗ ವಾಸಂತಿ ಅವ್ರ ಫೋಟೋ ಬಿಡುಗಡೆ ಮಾಡಿದ್ರಲ್ವ ಆವಾಗ ಅನುಮಾನ ಜಾಸ್ತಿ ಆಯಿತು. ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ಹೇಳಿಕೆ. ಮೊನ್ನೆ ಯೂಟ್ಯೂಬ್ ಚಾನಲ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಸುಳ್ಳು ಹೇಳಿದೆ ಅಂತೇಳಿ ಒಪ್ಕೊಂಡಿದ್ರು, ಮತ್ತು ಉಲ್ಟಾ ಹೊಡೆದ್ರು. ಈಗ ನೋಡಿದ್ರೆ SIT ಮುಂದೆ ಕಣ್ಣೀರು ಹಾಕ್ಕೊಂಡು ಕೂತಿದ್ದಾರಂತೆ. ಇದರಿಂದ ನನಗೆ ಮುಕ್ತಿ ಕೊಡಿಸ್ಬಿಡಿ, ನನಗೆ ನನ್ನ ಮಗಳು ಬೇಡ, ನನಗೆ ಆಸ್ತಿನೂ ಬೇಡ ಅಂತೇಳಿ. ಯಾಕೆಂದರೆ ಸುಜಾತ ಭಟ್ ಹೇಳಿರೋದು ಎಲ್ಲವೂ ಕೂಡ ಶುದ್ಧ ಸುಳ್ಳು. ಅನ್ಯಾಯ ಆಗಿರ್ಬೋದು. ಸುಜಾತ ಭಟ್ಗೆ ಅವ್ರದ್ದೇನೋ ತಾತನ ಆಸ್ತಿ ಇತ್ತಂತೆ, ಹೇಳದೆ ಕೇಳದೆ ಬೇರೆಯವ್ರಿಗೆ ಮಾರಾಟ ಮಾಡಿದರು, ನಾನೊಬ್ಬಳು ಮೊಮ್ಮಗಳಿದ್ದೀನಿ, ನನಗೆ ಸಹಿ ಮಾಡ್ಕೊಳ್ಳಿಲ್ಲ, ಈ ರೀತಿ ಅವ್ರದ್ದು ನೋವಿರಬಹುದು. ಆದರೆ ಅಪಪ್ರಚಾರವನ್ನು ಮಾಡಲಿಕ್ಕೋಸ್ಕರ ಈ ಕಥೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿರುವಂಥ ವಿಚಾರಗಳು. ಮತ್ತು ಸುಜಾತ ಭಟ್ಗೆ ಸ್ಕ್ರಿಪ್ಟ್ ಬರೆದುಕೊಡೋರು ಬೇರೆ, ಸಂಭಾಷಣೆ ಬರೆದುಕೊಡೋರು ಬೇರೆ, ಡೈಲಾಗ್ಗಳನ್ನು ಆ್ಯಕ್ಷನ್ ಕಟ್ ಹೇಳೋರು ಬೇರೆ. ಹಿಂಗೆ ಹೇಳಬೇಕು ಕಥೆನಾ, ಸುಜಾತ ಭಟ್ ಹೇಳಿರುವ ಕಥೆಗಳು, ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಸುಖಾಂತ್ಯ ಸಿಗಬಹುದು.